ಶ್ರೀ ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆ रजिस्टर शिरगेरे आर.के. कोकाटी प्रौढ़शाले उनकल हुब्बಳ್ಳಿ सभी पूज्य गुरुवर जी को नमन करता हूँ। बच्चों, आपको भी सऊदी के लिए मैं स्वागत करता हूँ। बच्चों, आज हम ये जो 8वीं कक्षा के कबीर की दोहे जो एक दोहा है, इस दोहे के बारे में हम अध्ययन करेंगे। तो सबसे पहले 8वीं कक्षा को छात्र को यह मालूम नहीं होगा दोहे यानी क्या। दोहे अंदर ಏನು ಮಕ್ಕಳೇ, दोहे किसे कहते हैं? दोहे ने दो वाक्य की जो कविता होती है, इस कविता के लिए दोहे कहते हैं। ಎರಡು ಸಾಲಿನ ಏನು ಪದ್ಯ ಭಾಗ ಅದಲ್ಲ, ಎರಡು ಸಾಲಿನ ಪದ್ಯ ಭಾಗಕ್ಕೆ दोहे ಅಂತಾರೆ। ಏನಂತಾರ दोहे? ಅದಕ್ಕಂತಾರ ಎರಡು ಸಾಲಿನ ಪದ್ಯ ಭಾಗ ಅದಲ್ಲ, ಎರಡು ಸಾಲಿನ ಪದ್ಯ ಭಾಗಕ್ಕೆ दोहे ಅಂತಾರ। ಹಂಗ ಇವತ್ತು ನಮ್ಮ 8ನೇ ತರಗತಿಯಲ್ಲಿ ಕಬೀರ್ ದಾಸ್ ಏನಂದ್ರೆ, ಕಬೀರ್ ದಾಸ್ ಅವರು ಕೆಲವೊಂದು दोहेಗಳು ಬರ್ತಾರೆ। ಆ दोहेದು अध्ययन ನಾವು ಇವತ್ತು ಮಾಡೋಣ ಮಕ್ಕಳೇ। ಮೊಟ್ಟ ಮೊದಲು सबसे पहले प्रस्तुत जो कवि है कबीर दास, इनका परिचय के बारे में हम अध्ययन करेंगे। कबीर दास का जन्म सन 1398 में हुआ था। कबीर दास वाणी के डिक्टेटर थे। नीरू नीमा नामक मुसलमान जुलेहे परिवार में उनका पालन पोषण हुआ। सहजता, निर्भीकता इनके काव्य के प्रमुख गुण है। इनकी वाणी में समाज सुधार की भावना कूट कूट कर भरी है। वे बड़े दार्शनिक कवि थे। कबीर का काव्य बुद्धि और हृदय का संगम है। इतना ही नहीं, वे बड़े संत कवि थे। उन्हें जीवन नीति के धर्म गुरु भी कहा जाता है। कबीर की रचना यह है, बीजक नाम से संकलित है, जिनके 3 भाग है, साकी, सबैद, रमणी आदि। तो देखिए बच्चों, और उनका जो निधन है वह सन 1518 में हुआ था। ನೋಡ್ರಿ ಮಕ್ಕಳೇ, ನಾನು ಹಿಂದೆ ಕೂಡ ನಿಮ್ಗೆ ಹೇಳಿರ್ಬೋದು, ಈಗ ಕೂಡ ಮತ್ತೊಮ್ಮೆ ಹೇಳ್ತೀನಿ। ಈ ಹಿಂದಿ ಏನೋ ಒಂದು ಸಾಹಿತ್ಯ ಕ್ಷೇತ್ರ, ಹಿಂದಿ ಸಾಹಿತ್ಯ ಕ್ಷೇತ್ರದಲ್ಲಿ ಒಟ್ಟು 4 कालखंड बर्तवे। जो हिंदी साहित्य क्षेत्र ना, इसमें कुल मिलाकर 4 काल आते हैं। तो सबसे पहले आदि काल, उसके बाद भक्ति काल, उसके बाद रीति काल और उसके बाद आधुनिक काल। ಈ ಒಟ್ಟು 4 ಕಾಲಗಳು ಏನು ಬರ್ತಾವೆ, ಈ 4 ಕಾಲಖಂಡದಲ್ಲಿ ಮೊಟ್ಟ ಮೊದಲು ಇರುವಂಥ ಒಂದು ಆದಿ ಕಾಲ, ಎರಡನೇದು ಭಕ್ತಿ ಕಾಲ, ಮೂರನೇದು ರೀತಿ ಕಾಲ, ಆಮೇಲೆ 4ನೇದು आधुनिक काल। ये सबसे पहले जो आदि काल है, आदि काल वह 700 से लेकर 1300 तक, ಅಂದ್ರೆ 700 ಇಸ್ವಿಯಿಂದ 1300 ಇಸ್ವಿ ತನಕ ಬರುವಂತ ಏನೊಂದು ಕಾಲಖಂಡದ, ಆ ಕಾಲಖಂಡಕ್ಕೆ ನಾವು ಏನು ಅನ್ಬೋದು, आदि काल अनಬಹುದು। उसके बाद 1300 से लेकर 1700 तक, 1300 ಇಸ್ವಿಯಿಂದ 1700 ಇಸ್ವಿ ತನಕ ಬರುವಂತ ಏನೊಂದು ಕಾಲಖಂಡದ, ಆ ಕಾಲಖಂಡಕ್ಕೆ ಭಕ್ತಿ ಕಾಲ ಅನ್ಬಹುದು। और उसके बाद 1700 से लेकर 1900 तक जो काल है, उस काल को हम क्या कहते हैं, रीति काल कहते हैं। 1700 ಇಂದ 1900 ತನಕ ಬರುವಂತ ಏನೋ ಒಂದು ಕಾಲಖಂಡದ, ಆ ಕಾಲಖಂಡಕ್ಕೆ ನಾವು ರೀತಿ ಕಾಲ ಅನ್ಬಹುದು। 1900 से लेकर आज तक, 1900 ಇಸ್ವಿಯಿಂದ ಇಲ್ಲಿ ತನಕ ಇರುವಂತ ಏನು ಇವತ್ತಿನ ಏನು ದಿನ ಅದ, ಇವತ್ತಿನ ದಿನಕ್ಕೆ ನಾವು ಏನಂತೇವೆ, ಆಧುನಿಕ ಕಾಲ ಅಂತೇವೆ। ಹಾಗೆ ಗೋಸ್ವಾಮಿ ತುಳಸಿದಾಸ್ ಜಿ ಆಗಿರ್ಬೋದು, ಸೂರದಾಸ್ ಆಗಿರ್ಬೋದು, ಕಬೀರ್ ದಾಸ್ ಆಗಿರ್ಬೋದು, ಬಿಹಾರಿ ಆಗಿರ್ಬೋದು, ಹುಂದಾಗಿರ್ಬೋದು, ಇದೆಲ್ಲ ಒಂದು ಏನು ಎರಡನೇದೇನು ಭಕ್ತಿ ಕಾಲದಿಂದ ಭಕ್ತಿ ಕಾಲಖಂಡದ ಮಾಡೋಂಥ ಇವರು ಮಹಾನ್ ಸಾಹಿತ್ಯಕಾರಗಳು। ಇವರು ಮಹಾನ್ ಸಾಹಿತ್ಯಕಾರ, ಆದಷ್ಟು ಪದಗಳು ಮತ್ತು ದೋಹೆಗಳದ್ದು ಜಾಸ್ತಿ ರಚನೆಯನ್ನು ಮಾಡಿದ್ದಾರೆ। ಹಂಗೆ ಕಬೀರ್ ದಾಸ್ ಕೂಡ ಈ 2 ಸಾಲಿನ ಏನು ಪದ್ಯ ಭಾಗ, 2 ಸಾಲಿನ ಪದ್ಯ ಭಾಗದಲ್ಲಿ ಅವರು ಹಲವಾರು ಅನೇಕ ಕೃತಿಗಳ ರಚನೆಯನ್ನು ಮಾಡಿದ್ದಾರೆ। ಅದರಾಗ ಒಂದು 4 ಏನು ದೋಹೆಗಳು ಅದಾವ, ಆ 4 ದೋಹೆಗಳು ನಮ್ಗೆ ಇಲ್ಲಿ
ಹೇಳಿ ತೋರಿಸಿ ಕೊಟ್ಟಿದ್ದಾರೆ ಮಕ್ಕಳೇ. ಆ 4 ದೋಹೆದ ಅಧ್ಯಯನ ನಾವು ಇವತ್ತು ಮಾಡೋಣ. ಅದಕ್ಕಿಂತ ಮುಂಚೆ ಅವ್ರ ಪರಿಚಯ ಕೂಡ ನಾವು ನೋಡೋಣ. कबीरदास वाणी के डिक्टेट थे। वाणी ने उनकी जो बात है वो बात उस बात के एक महान डिक्टेक्टर थे। ವಾಣಿ ಅಂದ್ರೆ ಮಾತು, ಅಂದ್ರೆ ಅವ್ರ ವಿಚಾರಗಳು, ಅವ್ರ ಏನು ದೊಹೆಗಳವ ಆ ದೊಹೆದಾಗ ಶ್ರೇಷ್ಠವಂತ ಕಾರ್ಯ ಕೆಲಸ ಮೂಲಕ ತಿಳ್ಕೊಂತ ಒಂದು ವಿಚಾರಗಳು ಕೂಡ ದೇಹಕ್ಕೆ ಆ ದೊಹೆಯಿಂದ ಅವ್ರು ನಮಗೆ ತಿಳಿಸಿಕೊಟ್ಟಿದ್ದಾರೆ. नीरा नीमू नामक मुसलमान जिले परिवार के उनका पालन पोषण किया। ನೀರು ಮತ್ತು ನೀಮಾ ಈ 2 ಮುಸಲ್ಮಾನ ದಂಪತಿಗಳು ಅವರು ಕಬೀರ್ ದಾಸ್ ಅವರು ಪಾಲನೆ ಪೋಷಣೆ ಮಾಡಿದಾರ. ಯಾಕಂದ್ರೆ ಕಬೀರ್ ದಾಸ್ ಅವರು ತಾಯಿ ತಂದೆ ಬಾಲ್ಯಕಾಲದಾಗ ತಾಯಿ ತಂದೆ ಇರಲಿಲ್ಲ. ಹಾಗಾಗಿ ಏನಾಗ್ಯದಪ್ಪ ಅಂದ್ರೆ ಅವ್ರದ್ದು ಒಂದು ಪಾಲನೆ ಪೋಷಣೆ ಮಾಡೋಂಥ ಏನೋ ಒಂದು ಕಾರ್ಯ ಕೆಲಸದ ಆ ಕಾರ್ಯ ಕೆಲಸ ಏನು ಮಾಡಪ್ಪ, ಇಬ್ಬರು ಮುಸಲ್ಮಾನ ಪರಿವಾರದವರು ಅಂದ್ರೆ ಒಂದಿಬ್ಬರು ದಂಪತಿಗಳು ನೀಮಾ ಮತ್ತು ನೀರು ಅಂಥೇಳಿ ಈ ಇಬ್ಬರು ದಂಪತಿಗಳು ಅವ್ರದ್ದು ಆ ಪಾಲನೆ ಪೋಷಣೆ ಮಾಡಿದರು. सहजता निर्भीकता इनके काव्य के प्रमुख गुण है। और काव्यದು ಪ್ರಮುಖ ಗುಣ ಏನಪ್ಪ ಅಂದ್ರೆ ಸಹಜತಾ, ನಿರ್ಭೀಕತೆ, ಬಿನಾ ಡರ್. ಆ ಒಂದು ದೊಹೆ ಮೂಲಕ ಅವ್ರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆ ಕೆಲವು ದೊಹೆಗಳು ಕೆಲವು ಕಾವ್ಯಗಳು ಪ್ರಮುಖ ಗುಣ ಕೂಡ ಇವು. इनकी वाणी में समाज सुधार की भावना कूट कूट कर भरी आती। उनकी जो वाणी है, उनकी जो विचार है, उनकी जो बात है, यह बात पूरे समाज के सुधार के लिए बहुत ही महत्वपूर्ण विचार है. ಅವ್ರ ಏನು ಮಾತುಗಳು, ಅವ್ರ ಏನು ನುಡಿಗಳು, ಅವು ಇಡೀ ಸಮಾಜಕ್ಕೆ ಒಂದು ಸುಧಾರಣೆ ಮಾಡೋಂಥ ಒಳ್ಳೆ ಒಳ್ಳೆ ವಿಚಾರಗಳು ಈ ದೊಹೆದಾಗ ಅವ್ರು ನಮ್ಗೆ ಹೇಳಿಕೊಟ್ಟಿದ್ದಾರೆ. ವಿ ಬಡೆ ದಾರ್ಶನಿಕ ಕವಿತೆ, ಅವರು ಬಹಳ ದೊಡ್ಡ ದಾರ್ಶನಿಕ ಕವಿ ಕೂಡ ಆಗಿದ್ರು. ಕಬೀರ್ ಕಿ ಕಾವ್ಯ ಬುದ್ಧಿ ಅವ್ರ ಹೃದಯ ಕಾ ಸಂಗಮ. ಕಬೀರ್ ಅವರ ಕಾವ್ಯ ಬುದ್ಧಿ ಮತ್ತು ನಮ್ಮ ಹೃದಯ ಮೇಲೆ ಒಂದು ಶ್ರೇಷ್ಠವಂತ ಪ್ರಭಾವ ಬೀಳಂತ ಅಂತ ಶ್ರೇಷ್ಠವಂತ ಕಾರ್ಯ ಕೆಲಸ. ಇತನಾ ಹಿ ನಹಿ ವ ಬಡೆ ಸಂತ ಕವಿ ಥೇ. ಇಷ್ಟೇ ಅಲ್ಲ, ಅವರು ಮಹಾನ ಸಂತ ಕವಿ ಕೂಡ ಅವರಾಗಿದ್ರು. ಉನ್ಹೇ ಜೀವನ್ ನೀತಿ ಕೆ ಧರ್ಮ ಗುರು ಬಿ ಕಹಾ ಜಾತಾ ಹೈ. ಅವರಿಗೆ ಜೀವನ್ ನೀತಿ ಮತ್ತು ಜೀವನ್ ನೀತಿದು ಧರ್ಮ ಗುರು ಕೂಡ ಅವರಿಗೆ ಅಂತಿದ್ದಾರೆ. ಅವರು ಕಬೀರ್ ಕಿ ರಚನೆ ಬೀಜಕ್ ನಾಮ ಸೆ ಸಂಕಲಿತ. ಅವರು ಪ್ರಮುಖವಂತ ಏನೊಂದು ಬೀಜಕ್ ನಾಮ ಏನೊಂದು ಗ್ರಂಥದ, ಆ ಗ್ರಂಥ 3 ಅದರ ಭಾಗವನ್ನು ಮಾಡಿದರೆ. ಆ 3 ಭಾಗದಲ್ಲಿ ಸಾಕಿ ಸಬೈದ ರಮೇನ್ ಅಂತೇಳಿ. ಆಮೇಲೆ ಪ್ರಸ್ತುತ जो एक दोहे है, इस दोहे का हम आशय को देखेंगे. अच्छे गुण स्वभाव से मनुष्य को मान सम्मान की प्राप्ति होती है. बुराई से परस्पर नेह भाव बढ़ नहीं सकता. मन वचन और कर्म से पवित्र रहो, यही भगवान की भक्ति का सच्चा रूप है. इन्हें प्रस्तुत जो दोहे का जो आशय है, इस आशय से हमें कहते हैं भगवान की भक्ति का सच्चा रूप है. जो भगवान के ऊपर जो भक्ति करता है वही वह सच्चा रूप यहाँ हमें दिखलाता है. अच्छे गुण स्वभाव से मनुष्य को मान सम्मान की प्राप्ति होती है. ಒಳ್ಳೆ ಗುಣ, ಒಳ್ಳೆ ಸ್ವಭಾವ ಯಾವ ಬಳಿ ಇರುತ್ತೋ ಆ ಮನುಷ್ಯಗೆ ಸಮಾಜದಾಗ ಇಡೀ ದೇಶದಾಗೆ ಅವನಿಗೆ ಒಳ್ಳೆ ಮಾನ ಸನ್ಮಾನ ಕೂಡ ಸಿಗುತ್ತೆ. ಯಾಕಂದ್ರೆ ಒಳ್ಳೆ ಗುಣ ಇದ್ರೆ ಮಾತ್ರ ನಮ್ಗೆ ಕರೀತಾರೆ. ಒಳ್ಳೆ ಸ್ವಭಾವ ನಮ್ದು ಇತ್ತಂದ್ರೆ ಎಲ್ಲರೂ ನಮ್ಗೆ ಕರೀತಾರೆ. ನಮ್ಮಲ್ಲಿ ಒಳ್ಳೆ ಗುಣನೇ ಇಲ್ಲ, ಒಳ್ಳೆ ವಿಚಾರ ಇಲ್ಲ, ಒಂದು ಸಹಕಾರ ಮಾಡುತ್ತಾ ಭಾವನೆ ನಮ್ಮಲ್ಲಿ ಇಲ್ಲ ಅಂದ್ರೆ ಯಾರು ಕೂಡ ನಮ್ಮ ಸಮಾಜದಾಗೆ ಮಾನ ಸನ್ಮಾನ ನಮಗೆ ನೀಡುವುದಿಲ್ಲ. ಯಾವನ ಬಳಿ ಒಳ್ಳೆ ಗುಣ, ಒಳ್ಳೆ ಸ್ವಭಾವ ಒಳ್ಳೆ ಇರುತ್ತೋ ಅಂತ ವ್ಯಕ್ತಿಗೆ ಯಾವಾಗಲೂ ಕೂಡ ಸಮಾಜದಾಗ ಮಾನ ಸನ್ಮಾನ ಸಿಗುತ್ತೆ ಅಂತ ಹೇಳಿ ಹೇಳ್ತಾರೆ. ಬುರಾಯಿ ಸೆ ಪರಸ್ಪರ ನೇಹ ಭಾವ ನಹಿ ಬಡ್ ಸಕ್ತಾ ಹೈ. ಯಾವನು ಕೆಟ್ಟದನ್ನ ಮಾಡ್ತಾನೋ, ಬುರಾಯಿ ಅಂದ್ರೆ ಕೆಟ್ಟದ್ದು, ಆ ಕೆಟ್ಟದ್ದು ಮಾಡೋದು ಯಾವಾಗಲೂ ಕೂಡ ಅವನು ಪರಸ್ಪರ ಆ ಸ್ನೇಹ ಭಾವ ಕೂಡ ಅದು ಬೆಳಲಿಕ್ಕೆ ಸಾಧ್ಯ ಇಲ್ಲ. ನಾವು ಯಾವಾಗಲೂ ಕೂಡ ಒಳ್ಳೇದು ಕಾರ್ಯ ಕೆಲಸ ಮಾಡಬೇಕು. ಪರಸ್ಪರ ಪ್ರೇಮ ಸಂಬಂಧ ನಾವು ಬೆಳೆಸೋತ್ ಹೋಗ್ಬೇಕು. ಮನ್ ವಚನ ಅವ್ರ ಕರ್ಮ ಸೇ ಪವಿತ್ರ ರಹೋ. ನಾವು ನಮ್ಮ ಮನಸ್ಸನ್ನು ಪವಿತ್ರ ಇರಬೇಕಾದ್ರೆ ನಾವು ಒಳ್ಳೆ ಮಾತುಗಳು ಹೇಳಬೇಕು, ಒಳ್ಳೆ ಕಾರ್ಯ ಕೆಲಸ ನಾವು ಮಾಡಬೇಕು. ಅವಾಗ ಮಾತ್ರ ನಮಗೆ ಪವಿತ್ರ ಸಿಗುತ್ತೆ, ನಾವು ಪವಿತ್ರ ಆಗಿರ್ತೇವೆ. ಯಹಿ ಭಗವಾನ್ ಕಿ ಭಕ್ತಿ ಕಾ ಸಚ್ಚಾ ರೂಪ. ಈ ರೀತಿ ಯಾವ ಕಾರ್ಯ ಕೆಲಸ ಮಾಡ್ತಾನೋ ಅವನೇ ದೇವದ ಒಂದು ಸತ್ಯ ಅಂದ್ರೆ ಒಂದು ಸತ್ಯವಾದಂಥ ಭಕ್ತನಾಗಿ ಕೂಡ ಅವನು ಕಾರ್ಯ ಕೆಲಸ ಮಾಡ್ದಂಗೆ ಅಂಥೇಳಿ ಇದು ಕೂಡ ಒಂದು ವಿಚಾರ ಹೇಳ್ತಾರೆ. ಯಾಕೆ ಈ ಥರ ಹೇಳ್ತಾರೆ ಅಂದರೆ, ಬಹಳ ಜನ ಏನು ಮಾಡ್ತಾರೆ ಅಂದರೆ ದೇವಸ್ಥಾನದ ಹೋಗಿ ಬಹಳ ಭಕ್ತಿ ತೋರಿಸ್ತಾರೆ, ಶ್ರದ್ಧೆಯಿಂದ ಎಲ್ಲ ರೀತಿ ಒಳ್ಳೆ ಮನಸ್ಸಿನ ಕಾರ್ಯ ಕೆಲಸ ಮಾಡ್ತಾರೆ. ಈ ಇಡೀ ಪ್ರಪಂಚದಾಗ
ಏನು ಪ್ರತಿಯೊಂದು ಏನು ನಾವು ಕಾರ್ಯ ಕೆಲಸ ಮಾಡ್ತೇವೋ, ಸಮಾಜದಾಗ ಏನೋ ಒಂದು ಕಾರ್ಯ ಕೆಲಸ ಮಾಡ್ತೇವೋ ಅದೇ ಒಂದು ದೇವ್ರ ಕಾರ್ಯ ಕೆಲಸ ಅನ್ಕೊಂಡು ನಾವು ಸಮಾಜದಾಗ ಒಳ್ಳೆ ಒಳ್ಳೆ ಕಾರ್ಯ ಕೆಲಸ ಮಾಡಬೇಕು. ದೇವಸ್ಥಾನ ಮಾಡ್ತೀವಿ ನಾವು ಒಳ್ಳೆ ಕಾರ್ಯ ಕೆಲಸ, ಒಳ್ಳೆ ಮನುಷ್ಯಂದ ಏನು ಕೂಡ ವಿಚಾರ ಮಾಡದೆ ಆ ಕಾರ್ಯ ಕೆಲಸ ಮಾಡ್ತೀವಿ. ಅದೇ ರೀತಿ ಸಮಾಜದಾಗ ಕೂಡ ನೀವು ಕಾರ್ಯ ಕೆಲಸ ಮಾಡ್ರಿ ಅಂತ ಹೇಳಿ ಪ್ರಸ್ತುತ ಒಂದು ದುಹೆ ಮೂಲಕ ಈ ಆಶಯ ಮೂಲಕ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. तो सबसे पहला जो एक दोहा है उस दोहे को हम देखेंगे। ऐसी बानी बोलिए मन का आपा खोए, ऐसी बानी बोलिए मन का आपा खोए, औरन को शीतल करे आपू शीतल होए, औरन को शीतल करे आपू शीतल होए। देखिए बच्चों, ये पहला जो दोहे है इसका शब्दार्थ भी हम देख लेते हैं। बानी यानी वाणी, वाणी यानी वचन, वचन अंद्रे मातुगळु। आपा, आपा अंद्रे अहंकार, गर्व, घमंड, खोय, गवाना, छोड़ देना, नष्ट करना, औरन दूसरों लोगों को, औरों को, शीतल ने ठंडा। देखिए, ऐसी बानी बोलिए मन का आपा खोय। कबीरदास जी अपने दोहे में कहते हैं कि ऐसी बानी बोलिए, ऐसी विचार हम बोलिए, ऐसी बात हम बोलिए, ऐसी वचन हम बोलिए, आपका जो विचार सुनकर जो अहंकारी घमंड होता है ना वो शांत हो जाए, उसके पास जो अहंकार होता है वो अहंकार मिट जाए। इस तरह की हमें क्या करना है? वचन बोलना है। ಇಂಥ ಮಾತುವನ್ನು ನೀವು ಮಾತಾಡ್ರಿ, ಇಂಥ ನುಡಿಗಳನ್ನು ನೀವು ಹೇಳ್ರಿ. ಯಾವ ಅಹಂಕಾರಿ ಘಮಂಡಿ ಏನಿರ್ತಾನಲ್ಲ, ನಿಮ್ಮ ಮಾತುಗಳು ನಿಮ್ಮ ವಿಚಾರವನ್ನು ಕೇಳಿ ಅವನ ಬಲಿರುವಂತಹ ಒಂದು ಅಹಂಕಾರ ಏನ ಭಾವನೆ ಅದ, ಅಹಂಕಾರ ಏನ ಗುಣಗಳವ, ಅದು ನಾಶ ಆಗಬೇಕು, ಅದು ಹೊಂಟು ಹೋಗ್ಬೇಕು. ಅಂಥ ವಿಚಾರವನ್ನು ನೀವು ಮಾಡ್ರಿ, ಅಂಥ ವಿಚಾರವನ್ನು ನೀವು ಹೇಳಿಕೊಡ್ತಬಾರೆ ಅಂತೇಳಿ ಹೇಳ್ತಾರೆ. औरन को शीतल करे आप ही शीतल होए, यानी तुम्हारा जो विचार है, तुम्हारा विचार वो दूसरों को अच्छे लगे, तुम्हारे विचारों से दूसरों को बहुत ही सुख मिले, बहुत ही आनंद हुए। दूसरों को अगर आनंद हुआ तो आपको भी बहुत ही खुश होता है। दूसरों का मन शीतल करे और आपका मन भी शीतल हो जाए। इस तरह का विचार आपको करना है, या इस तरह का जो वचन है वो वचन आपको बताना है। देखिए बच्चों, नीचे भावार्थ दिया है। कबीर कहते हैं कि आप ऐसे वचन बोलिए जिससे आपका अहंकार मिट जाए, आपकी बोल से दूसरों को शीतलता मिले और आप अपना मन भी शीतल हो जाए। कबीर जी कहते हैं, कबीर और ಹೇಳ್ತಾ ಇದ್ದಾರೆ, आप ऐसे वचन बोलिए, ನೀವು ಇಂಥ ಮಾತುಗಳನ್ನು ಹೇಳಿ, ಇಂಥ ವಚನಗಳನ್ನು ನೀವು ಹೇಳಿ, जिससे आपका अहंकार मिट जाए. ಇದರಿಂದ ಅಹಂಕಾರಿ ಏನಿರ್ತಾರ, ಅಹಂಕಾರ ಏನು ಗುಣ ಅದ ಅದು ನಾಶ ಆಗಬೇಕು. आपकी बोल से दूसरों को शीतलता मिले. ನಿಮ್ಮ ಏನು ಮಾತುಗಳವ, ನಿಮ್ಮ ಏನು ನುಡಿಗಳು, ನಿಮ್ಮ ಏನು ವಿಚಾರಗಳವ, ನಿಮ್ಮಿಂದ ಅವ್ರಿಗೆ ಸಂತೋಷ ಆಗಬೇಕು, ಖುಷಿ ಆಗಬೇಕು, ಅವ್ರ ಮನಸ್ಸಿಗೆ ಸಮಾಧಾನ ಆಗಬೇಕು. ಅಂತ ವಿಚಾರನ ಹೇಳ್ತ ಬರ್ರಿ. ಅಪಡ ಮನ್ ಬಿ ಶೀತಲ, ಆಮೇಲೆ ನಿಮಗೂ ಕೂಡ ಖುಷಿ ಆಗಬೇಕು ಅಂತ ಒಂದು ಶ್ರೇಷ್ಠವಂತ ವಿಚಾರ ನೀವು ಹೇಳ್ಕೊತವ್ರೆ ಅಂತೇಳಿ ಹೇಳ್ತಾರೆ. ಅಂದ್ರೆ कहने का तात्पर्य है कि ಈ ಒಂದು ದುಹೆ ಮೂಲಕ ನಮ್ಗೆ ಹೇಳೋದು ಒಂದು ಉದ್ದೇಶ ಏನಪ್ಪಾ ಅಂದ್ರೆ, हमारी वाणी मधुर और मीठी होनी चाहिए, उसे सुनकर दूसरों के मन की कड़वाहट को दूर हो और वे भी हमारे साथ मीठा व्यवहार करने के लिए प्रेरित हो. ಪ್ರಸ್ತುತ ಒಂದು ದುಹೆ ಏನದ, ಈ ದುಹೆ ಮೂಲಕ ಹೇಳೋದು ತಿಳಿಸೋ ಉದ್ದೇಶ ಏನಪ್ಪಾ ಅಂದ್ರೆ, हमारी वाणी मधुर और मीठी होनी चाहिए. ವಾಣಿ ಅಂದ್ರೆ ಮಾತುಗಳು, ವಚನಗಳು, ನುಡಿಗಳು. ನಮ್ಮ ಏನು ನುಡಿಗಳದವ, ನಮ್ಮ ಏನು ಮಾತುಗಳು ಬಹಳ ಮಧುರ ಮತ್ತು ಬಹಳ
ಸುಂದರವಾದಂತ ಮಾತುಗಳಿರ್ಬೇಕು. उसे सुनकर दूसरों के मन के कड़वाहट दूर होए. ಆ ಒಂದು ಒಳ್ಳೆ ವಿಚಾರಗಳು, ಒಳ್ಳೆ ಮಾತುಗಳು ಬೇರೆಯವ್ರು ಏನು ಕೇಳ್ತಾರಲ್ಲ, ಎರಡನೇ ಕೇಳಿದ್ಮೇಲೆ ಅವನ ಮನಸ್ಸಿನಾಗ ಏನೋ ಒಂದು ಕೆಟ್ಟ ವಿಚಾರ ಇದನ್ನ ಕೆಟ್ಟ ವಿಚಾರ ಹೊಂಟು ಹೋಗಂತ ನುಡಿಗಳು, ಹೊಂಟು ಹೋಗಂತ ವಿಚಾರಗಳನ್ನ ಹೇಳ್ತಾ ಬರ್ರಿ. और हमारे साथ मीठा व्यवहार करने के लिए प्रेरित हो. ಆಮೇಲೆ ಅವನು ನಮ್ಮ ಜೊತೆಗೆ ಒಂದು ಒಳ್ಳೆ ವ್ಯವಹಾರನ ಮಾಡಲಿಕ್ಕೆ ತಯಾರಾಗಬೇಕು. ಅಂತ ವಿಚಾರವನ್ನು ನೀವು ಅವರಿಗೆ ಹೇಳಿಕೊಡ್ರಿ. ನಿಮ್ಮಿಂದ ಒಳ್ಳೆ ಪ್ರೇರಣೆ ಅವನಿಗೆ ಸಿಗಬೇಕು. ನಿಮ್ಮ ವಿಚಾರ ಕೇಳಕ್ಕೆ ಬಹಳಷ್ಟು ಸಂತೋಷದಿಂದ ಖುಷಿಯಿಂದ ಅವನು ಮುಂದಾಗಬೇಕು. ಅಂತ ವಿಚಾರ ಹೇಳ್ಬೇಕಂದ್ರೆ ಅವನ ಮನಸ್ಸಿನ ಮೇಲೆ ನಮ್ಮ ವಿಚಾರಗಳದು, ನಮ್ಮ ಮಾತುಗಳ ಪ್ರಭಾವ ಬಿದ್ದು ತನ್ನ ಜೀವನದಲ್ಲಿ ತಾನು ಬದಲಾವಣೆ ಆಗಂತ ಕೆಲಸ ನಾವು ಇಲ್ಲಿ ಮಾಡ್ಬೇಕು. ಯಾಕಂದ್ರೆ ನಾವು ಅವತ್ತು ನೋಡ್ತೇವೆ ಸಮಾಜದಾಗೆ ಬಹಳ ಜನರು ಅನ್ಯಾಯ, ಅತ್ಯಾಚಾರ, ಕೆಟ್ಟ ಕೆಲಸ ಮಾಡ್ತಾರೆ. ಅವ್ರಿಗೆ ಯಾವ ರೀತಿ ಶಿಕ್ಷೆ ನೀಡಿದ್ರು ಕೂಡ ಅವ್ರು ಸರಿಯಾಗಿ ದಾರಿ ಬರಲ್ಲ, ಏನ್ ಹೇಳಿದ್ರು ಕೂಡ ದಾರಿಗೆ ಬರಲ್ಲ. ಆದ್ರೂ ನಾವು ಒಂದ್ಸಲ ಏನ್ ಮಾಡಬೇಕಂತ, ಒಳ್ಳೆ ಏನು ಮಾತುಗಳು, ಒಳ್ಳೆಯ ನುಡಿಗಳು, ಒಳ್ಳೆಯ ವಿಚಾರಗಳು, ವಚನಗಳು ಇರ್ತಾವ, ಅದ್ರ ಮೂಲಕ ಅವ್ನು ತಿದ್ದುಪಡಿ ಮಾಡ್ಬೇಕಂತ. ಅಂತ ಒಂದು ಕೆಲಸ ಇವತ್ತು ನಮ್ಮ ಸಮಾಜ ಮಾಡ್ಬೇಕಾದ ಮಕ್ಕಳೇ, ಆ ಒಂದು ಕೆಲಸ ನೀವು ಮಾಡ್ರಿ ಅಂತ ಹೇಳಿ ಕಬೀರ್ ದಾಸ್ ಏನ್ ಮಾಡ್ತಾರ, ಈ ಒಂದು ದೊಹೆ ಮೂಲಕ ನಮಗೆ ತಿಳಿಸಿಕೊಡ್ತಾ ಇದಾರೆ. सांच बराबर ताप नहीं, झूठ बराबर पाप. जाके हृदय सांच है, ताके हृदया. सांच बराबर तप नहीं, झूठ बराबर पाप. जाके हृदय सांच है, ताके हृदय आ. देखिए बच्चों, शब्दार्थ. सांच ने सच सत्य, बराबर ने समान, तप ने तपस्या साधना, जांके अंदर जिसके, तांके अंदर उसके, हृदय अंदर हृदय दिल, आप अंदर भगवान परमात्मा. देखिए बच्चे, सांच बराबर तप नहीं, झूठ बराबर पाप है. जो सत्य है, जो सत्य है वह हमेशा तपस्या करता है. जो सत्य होता है वह हमेशा सच बोलता है. जिसका जो विचार होता है, जिसका जो कार्य होता है, उसका जो व्यवहार होता है वह भी सत्य होता है. और उसका जो गुण होता है वह भी सत्य होता है. और जो हम झूठ बोलते हैं, जो हम झूठ काम करते हैं, वह सबसे बड़ा पाप है. इसलिए बच्चों, हमें झूठ नहीं बोलना है. झूठ बोले तो वो पाप के समान काम होता है. बुरी काम किया तो वो पाप के समान काम होता है. तो हमें क्या करना है? हमेशा सच बोलना है, हमेशा सत्य की राह पर चलना है. हमें कभी भी झूठ नहीं बोलना है या झूठी काम नहीं करना है. तो देखिए, जाके हिरोदे सांच, ताके हिरोदे आप. इन्हें कबीरदास जी कहते हैं, जो सत्य होते हैं वो हमेशा क्या करते हैं? सच बोलते हैं. इस तरह हमें सच बोलना है कि दूसरों के हृदय पर बड़ा प्रभाव पड़ना. हम सत्य बोले तो उसके हृदय पर प्रभाव पड़ता है. और उतना ही नहीं, तांके हृदय आप. इन्हें अगर उसके जीवन में या उसके हृदय पर बदलाव हुआ या उसके हृदय पर बहुत बड़ा प्रभाव हुआ, उन प्रभाव से वो अपने जीवन में बदलाव हो गया, तो वो आपको भगवान मानता है, परमात्मा मानता है. इसलिए हम जो भी काम करते हैं, वह काम करते समय हमें क्या करना है? भगवान की तरह या भगवान की सेवा समझकर हमें काम करना है. हमें हमेशा सच बोलना है, सच काम करना है, झूठ नहीं बोलना है, झूठ काम नहीं करना है.
इस तरह का काम करना है, इस तरह का विचार हमें करना है, या बताना है कि दूसरों को हृदय पर प्रभाव पड़ना है, दूसरे वह अपना विचार सुनकर उसके जीवन में वो बदलाव हुए, इस तरह का काम हमें करना है बच्चों। जो सत्यवादी है अर्थात जो सच बोलता है, जिसका व्यवहार भी सही होता है, उसका चरित्र भी नेक होता है, नेक ಅಂದ್ರೆ अच्छा, ಯಾವನು ಸತ್ಯ ಇರ್ತಾನೋ, ಯಾವನು ಸತ್ಯವನ್ನು ಮಾತಾಡ್ತಾನೋ, ಯಾವನು ತನ್ನ ಜೀವನದಾಗ ಒಂದು ಒಳ್ಳೆ ವ್ಯವಹಾರನ ಮಾಡ್ತಾನೋ, ಅವನು ಆ ಗುಣ ಕೂಡ ಬಹಳ ಒಳ್ಳೆ ಗುಣಗಳು ಇರ್ತಾವ, ಒಳ್ಳೆ ವಿಚಾರ ಅವನ ಬಳಿ ಇರುತ್ತೆ। भगवान भी ऐसे लोगों को अपनाते, ಆ ಭಗವಂತ ಕೂಡ ಒಳ್ಳೆ ಜನರಿಗೆ ಮಾತ್ರ ಅವನು ಕರ್ಕೋತಾನ, ಕೆಟ್ಟವ್ರಿಗೆ ಕರ್ಕೊಳ್ಳವ। ಯಾಕಂದ್ರೆ ಭಗವಂತಗೆ ಎಲ್ಲ ಗೊತ್ತೈತಿ, ಯಾರು ಒಳ್ಳೇದ್ ಕೆಲಸ ಮಾಡ್ತಾರ, ಯಾರು ಕೆಟ್ಟವ್ರು ಮಾಡ್ತಾರ, ಒಳ್ಳೆಯವ್ರು ಯಾರು, ಕೆಟ್ಟವ್ರು ಯಾರು। ಇವತ್ತು समाजದಾಗ हम देख सकते हैं कि जो बुरे काम करता है अगर वो मर गए तो हम क्या करते हैं, बहुत खुश होते हैं ना। वो बहुत नीच काम करता था, बहुत पापी था, बहुत दूसरों को वो हमेशा सताता था, वो मर गया, बहुत अच्छा हो गया। हाँ, अगर एक सच्चा कार्यकर्ता, सत्य बोलने वाला, अच्छा काम करने वाला व्यक्ति अगर मर गए तो हम क्या करते हो, अरे भगवान कितना अच्छा था वो आदमी, उसे लेके गया। क्योंकि बच्चों यही यहाँ इस दोहे में यही कहते हैं कि जो अच्छा होता है, जो सत्य होता है, ऐसे लोगों को ही भगवान आपके पास ले जाता है। ಮಕ್ಕಳು ಇವತ್ತು ನಾವು ಸಮಾಜ ನೋಡ್ತೇವೆ, ಅವನು ಬಹಳ ಕೆಟ್ಟವಿದ್ದ, ಕೆಟ್ಟ ಕಾರ್ಯ ಕೆಲಸ ಮಾಡ್ತಾ ಬೇರೆ ತೊಂದರೆ ಕೊಡ್ತಾ ಇದ್ದ, ಅವನೇನ ಸತ್ತೋದಂದ್ರೆ ಬಹಳ ಒಳ್ಳೇದೈತಂದ್ರೆ ನಮ್ಗೆ ಖುಷಿ ಆಗುತ್ತೆ। ಅದೇ ಒಬ್ಬ ಒಳ್ಳೆ ಕಾರ್ಯ ಕೆಲಸ ಮಾಡ್ತಾ ಇದ್ದ, ಒಳ್ಳೆ ಮನುಷ್ಯ ಇತ್ತು, ಬೇರೆ ಸಹಾಯವನ್ನ ಮಾಡ್ತಾ, ಒಳ್ಳೆ ವಿಚಾರಗಳು ಹೇಳ್ಕೊಡ್ತಾ ಇದ್ದ, ಅಂಥವ ಯಾವ ಸತ್ವಾದಂದ್ರೆ ಅಯ್ಯೋ ಭಗವಂತ ಅಂತ ಒಳ್ಳೆ ಜನ ಕರ್ಕೊಂಡು ಹೋಗಪ್ಪ ಅಂತ ಹೇಳ್ತಾರೆ। ಆದ್ರೂ ಒಂದು ವಿಚಾರ ಇಲ್ಲಿ ಹೇಳ್ತಾರೆ ಮಕ್ಕಳೇ, ಯಾವನು ಒಳ್ಳೆ ಇರ್ತಾನೋ, ಒಳ್ಳೆ ಕಾರ್ಯ ಕೆಲಸ ಮಾಡ್ತಾನೋ ಅಂಥವನಿಗೆ ಭಗವಾನ್ ಕರ್ಕೊಂಡು ಹೋಗ್ತಂತ ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ। ಹಂಗಾಗಿ ಮಕ್ಕಳೇ ನಾವು ಕೂಡ ಯಾವಾಗಲೂ ಕೂಡ ಒಳ್ಳೆ ಕಾರ್ಯ ಕೆಲಸ ಮಾಡ್ತಾ ಇರಬೇಕು। कबीर ही सच्चाई के बारे में कहते हैं, कबीर ही सत्य ಬಗ್ಗೆ ಅವ್ರು ಹೇಳ್ತಾರೆ ಏನಪ್ಪಾ ಅಂದ್ರೆ, सत्य बोलने के समान दूसरा कोई तपस्या नहीं, साधना नहीं, हमेशा हमें सत्य बोलना है। सत्य जो बोलता है उसके समान दूसरा कोई भी तपस्या भी नहीं है और साधन भी नहीं है। ಯಾವಾಗಲೂ ಕೂಡ ನಾವು ಸತ್ಯ ಮಾತನಾಡಬೇಕು। ಈ ಸತ್ಯ ಸರಿ ಸಮಾನವಾಗಿ ಬೇರೆ ಯಾವುದು ಕೂಡ ಇಲ್ಲ, ಅದು ತಪಸ್ಯೆ ಕೂಡ ಅಲ್ಲ, ಅದು ಸಾಧನೆ ಕೂಡ ಅಲ್ಲ ಅಂತ। इसके विरोध में झूठ बोलने या झूठे व्यवहार से बढ़कर कोई पाप या बुरा काम नहीं है। ಅದು ವಿರೋಧದಾಗೆ, ಸತ್ಯ ಅಂದ್ರೆ ಸಚ್ का विलोम शब्द झूठ, ಇದ್ರ ವಿರೋಧದಲ್ಲಿ ನಾವು ನೋಡಿದ್ರೆ ಯಾವನು ಸುಳ್ಳನ್ನು ಮಾತಾಡ್ತಾನೋ, ಸುಳ್ಳು ವ್ಯವಹಾರನ ಮಾಡ್ತಾನೋ, ಅವನು ನಿಜವಾದ ಒಂದು ಪಾಪದ ಕೆಲಸ ಮಾಡ್ದಂಗೆ, ಅದರಂತ ಕೆಟ್ಟ ಕಾರ್ಯ ಕೆಲಸ ಯಾವುದು ಇಲ್ಲ ಅಂತ ಹೇಳ್ತಾರೆ। जिसके दिल में सच्चाई होती है जो हमेशा सच बोलता है, ಯಾವನು ಮನಸ್ಸಿನಾಗ ಒಂದು ಒಳ್ಳೆ ವಿಚಾರ ಇರ್ತದೋ, ಸತ್ಯ ವಿಚಾರ ಅವನ ಬಳಿ ಇರುತ್ತದೋ, ಅವನು ಯಾವಾಗಲೂ ಕೂಡ ಸತ್ಯದಿಂದ ನಡೀತಾನ, ಸತ್ಯ ಮಾತಾಡ್ತಾನ, ಸಹಿ ಮಾರ್ಗ पर चलता है, ಸತ್ಯವಂತ ಏನ ದಾರಿ ಇರ್ತದೆ, ಸತ್ಯ ದಾರಿ ಮೇಲೆ ನಡೀತಾನ। ಭಗವಾನ್ भी उसके हृदय में निवास करता है, ಆ ಭಗವಂತ ಅಂತ ವ್ಯಕ್ತಿಗಳಿಗೆ ತನ್ನ ಬಳಿ ಕರ್ಕೋತಾನ। ಅಂತ ವ್ಯಕ್ತಿಗೆ ಯಾವಾಗಲೂ ಕೂಡ ಹೃದಯದಲ್ಲಿ ಮನಿವನ್ನ ಮಾಡಿ ಅವನು ಇರ್ತಾನ, ಅವನ ಹೃದಯದಾಗ ಯಾವಾಗಲೂ ಕೂಡ ಅವನಿಗೆ ಸಹಾಯ ಮಾಡಕ್ಕೆ ಇರ್ತಾನ। ಅಂದ್ರೆ कहने का तात्पर्य, ಹೇಳೋ ತಾತ್ಪರ್ಯ ಏನಪ್ಪಾ ಅಂದ್ರೆ, ಭಗವಾನ್ को भी ಸತ್ಯವಾದಿ ही प्रिय होते हैं, ದೇವರಿಗೂ ಕೂಡ ಯಾವನು ಸತ್ಯದಿಂದ ನಡ್ಕೋತಾನೋ, ಸತ್ಯವಾಗಿ ಇರ್ತಾನೋ, ಒಳ್ಳೆಯ ಕಾರ್ಯ ಕೆಲಸ ಮಾಡ್ತಾನೋ ಅಂಥವನಿಗೆ, ಅಂಥ ವ್ಯಕ್ತಿ ದೇವರಿಗೆ ಯಾವಾಗಲೂ ಕೂಡ ಪ್ರಿಯವಾಗಿರ್ತಾನೆ ಅಂತ ಹೇಳಿ ಇದು ಕೂಡ ಒಂದು ವಿಚಾರ ಇಲ್ಲಿ ನಮ್ಗೆ ಹೇಳ್ಕೊಡ್ತಾರೆ। तीसरा दोहे आप हम देख सकते हैं, बड़ा भया तो क्या भया, बड़ा भया तो क्या भया, जैसे पेड़ खजूर पंथी को छाया नहीं, फल लागे अति दूर, पंथी को छाया नहीं, फल लागे अति दूर। देखिए बच्चों, शब्दार्थ, बड़ा, लंबा और चौड़ा, अधिक ऊंचा, भया यानी होना बनाना। खजूर का पेड़
ताड़ जैसा एक लंबा पेड़, उत्तत्ती मरा, पंथी अंदर पथी का राही। बड़ा भया तो क्या भया, जैसे पेड़ खजूर। तू बड़ा हो गया, बहुत ऊंचा हो गया, तो क्या हुआ? जैसे खजूर का जो पेड़ है वो बहुत ही बड़ा है। आप देखिए बच्चों, इस दोहे के माध्यम से हमें कहते हैं कि खजूर पेड़ बहुत बड़ा है, तो बड़ा हो तो क्या है, क्या हुआ? खजूर के पेड़ आपने देखा है क्या? ಉತ್ತತ್ತಿ ಅಂತೀವಿ ನಾವು ಮಕ್ಕಳೇ. ಆ ಉತ್ತತ್ತಿ ಗಿಡ ಎಷ್ಟು ಎತ್ತರ ಬೆಳೀತು, ಎಷ್ಟು ಉದ್ದಿರುತ್ತೆ ಅದು ನೋಡ್ರಿ. ಎಷ್ಟು ದೊಡ್ಡದಾದ್ರೆ ಏನಾಯ್ತು? हाँ, आप भी अपने जीवन में कितना भी बड़ा हो गए या आपके पास कितना भी बड़ा धन संपत्ति आए तो क्या हुआ? वो खजूर का पेड़ है ना, वो इतना बड़ा है, लेकिन उसका महत्व, उसका लाभ, उसका जो सहयोग हम कहते हैं ना, वो किसी को भी नहीं होता है, क्योंकि वो पंथी को छाया नहीं देती है। पंथी, पथिक, राही, राही यानी रास्ते पर चलने वाला राहगीर को कभी भी छाया नहीं दी. ಛಾಯಾ ಅಂದ್ರೆ ನೆರಳು. ನೋಡೋದು ಗಿಡ ಅಷ್ಟೆತ್ತರ ಬೆಳೆದ್ಬಿಟ್ಟದ, ನಾನು ಇಷ್ಟು ದೊಡ್ಡವಾಗಿನಂತದ, ಆದ್ರೆ ಏನು ಉಪಯೋಗ ಐತ್ರಿ? ಏನು ಉಪಯೋಗ ಐತ ಖಜೂರಿ ಗಿಡ? ಏನಂತಂದ್ರೆ ದಾರಿಲಿ ಹೋಗೋರಿಗೆ ಯಾರಿಗ ನೆರಳು ಕೊಡುತ್ತದು, ಅಷ್ಟೆತ್ತರ ಬೆಳೆದ್ಬಿಟ್ಟದಪ್ಪ, ಅಷ್ಟು ಉದ್ದ ಐತಿ, ಅಷ್ಟು ದೊಡ್ಡದೈತಿ, ಆದ್ರೆ ಉಪಯೋಗ ಏನೈತಿ? ಅದರಿಂದ ಯಾರಿಗಾರು ಉಪಯೋಗ ಆಗ್ತಾ ಇದೆ? ಇಲ್ಲ. ಯಾಕೆ? ಅದು ಯಾರಿಗೂ ಕೂಡ ನೆರಳು ಕೊಡ್ತಾ ಇಲ್ಲ. ಫಲಾಗಿ ಅತಿ ದೂರ. ಆಮೇಲೆ ಅದು ಫಲ ಅಂದ್ರೆ ಅದಕ್ಕೆ ಏನು ಹಣ್ಣು ಅದಾವಲ್ಲ, ಅದು ಕೂಡ ಬಹಳ ಎತ್ತರ ಇರುತ್ತೆ. ಅದರ ಹಣ್ಣು ಕೂಡ ಯಾರೇ ತಗೊಳಕ್ಕಾಗಲ್ಲ. ನಾವು ಹೊಟ್ಟೆ ಹಸ್ತದಪ್ಪ, ಒಂದೆರಡು ಹಣ್ಣು ಕಿತ್ಕೊಂಡು ತಿನ್ಬೇಕಂತ ವಿಚಾರ ಮಾಡಿದ್ರೆ ಅದು ಹೊಟ್ಟೆಗೆ ನಮ್ಗೆ ಹಾಕಂಗಿಲ್ಲ, ಹೊಟ್ಟೆ ನಮ್ಗೆ ತುಂಬಿಸಂಗಿಲ್ಲ. ಮತ್ತೇನು ಉಪಯೋಗ ಐತ್ರಿ ಅದು ಅಂತ ಅರ್ಥ. उसी तरह आप भी अपने जीवन में कितने भी बड़ा हो गए तो, क्योंकि आदमी हमेशा एक ही स्थान पर नहीं रह सकता है, वह अपने जीवन में ऊपर नीचे इस तरह का कार्य चलता रहता है। लेकिन आप बहुत ही बड़ा बन गया, आपके पास बहुत ही धन संपत्ति आई, या किसी एक अधिकार पर आप बैठ गया या बड़ा बन गया, तो हमें क्या करना है? जो रास्ते पर चलने वाले जो गरीब जो लोग होते हैं, ऐसे लोगों को हमें क्या करना है? सहाय करना है, या उनके ऊपर उपकार करना है, या उनके लिए हमें काम करना है. ಮಕ್ಕಳೇ, ಖಜೂರಿ ಗಿಡ ಎಷ್ಟು ಎತ್ತರ ಇರ್ತದೆ, ಎಷ್ಟು ಉದ್ದಿರ್ತದ, ಆದ್ರೂ ಏನೂ ಕೂಡ ಉಪಯೋಗ ಇಲ್ಲ ಅಂತಾರೆ. ಅಷ್ಟು ದೊಡ್ಡದಿದ್ರು ಕೂಡ ಉಪಯೋಗ ಇಲ್ಲ. ಯಾಕಂದ್ರೆ ಅಷ್ಟು ಎತ್ತರ ಬೆಳೆದ ಅದ್ರ ತಳಗ ನಾವು ಕೂತ್ಕೊಂಡೇವು, ಬ್ಯಾಸಿಗೆ ಟೈಮ್ ನೆರಳು ಸಿಗುತ್ತದಪ್ಪ ಅಂದ್ರೆ ಅದು ನೆರಳು ಕೂಡ ಸಿಗೋದಿಲ್ಲ. ಏನೋ ಹೊಟ್ಟೆದ ಒಂದೆರಡು ಹಣ್ಣು ತಕೊಂಡು ತಿನ್ಬೇಕಾದ್ರೆ ಹಣ್ಣು ಕೂಡ ಕೈಗೆ ಬರೋದಿಲ್ಲ. ಮತ್ತು ಉಪಯೋಗ ಏನೈತಿ? ಅಷ್ಟು ದೊಡ್ಡವಿದ್ರು ಕೂಡ, ದೊಡ್ಡದು ಬೆಳೆದ್ರು ಕೂಡ ಉಪಯೋಗ ಏನೈತಿ? ನೀವು ಕೂಡ ನಿಮ್ಮ ಜೀವನದಾಗೆ ಎಷ್ಟೇ ಕೂಡ ದೊಡ್ಡವರಾದ್ರೂ ಇಂಥ ಒಂದು ಕಾರ್ಯ ಕೆಲಸ ಮಾಡಬೇಡ್ರಿ. ನೀವು ಬೇರೆಯವ್ರಿಗ ಮೇಲೆ ಉಪಕಾರ ತೋರಿಸ್ರಿ, ಬೇರೆಯವ್ರಿಗೆ ಸಹಕಾರವನ್ನು ಮಾಡ್ರಿ, ಬೇರೆಯವ್ರಿಗೆ ಎಲ್ಲಾ ರೀತಿ ಸಹಾಯವನ್ನು ನೀವು ಮಾಡ್ತಾ ಬರ್ರಿ ಅಂತ ಹೇಳ್ತಾರೆ. इंसान धन दौलत या पद अधिकार चाहे जितना भी बड़ा बने, बड़प्पन का सही निशान तो उसका परोपकार ही होता है. ಮಾನವ, ಮನುಷ್ಯ, ಧನ, ದೌಲತ, ಸಂಪತ್ತಿ, ಅಧಿಕಾರ ಏನೇ ಸಿಕ್ಕರೂ ಕೂಡ ದೊಡ್ಡದು. ನೀವು ನಾನು ಬಹಳ ದೊಡ್ಡವ ಆಗಿನ ಅಂತೇಳಿ ಅಹಂಕಾರದಾಗ ನೀವು ಹೋಗ್ಬೇಡ್ರಿ. ಎಷ್ಟೇ ಕೂಡ ದೊಡ್ಡವ ಆದ್ಮೇಲೆ ನೀವು ಸರಿ ಅಂತ ಏನೋ ಒಂದು ಕಾರ್ಯ ಕೆಲಸ, ಆ ಕಾರ್ಯ ಕೆಲಸ ನೀವು ಮಾಡ್ರಿ, ಬೇರೆಯವ್ರಿಗೆ ನೀವು ಉಪಕಾರವನ್ನು ಮಾಡ್ರಿ, ಬೇರೆಯವ್ರಿಗೆ ಸಹಾಯವನ್ನು ನೀವು ಮಾಡ್ತಾ ಇರ್ರಿ ಅಂತ ಹೇಳ್ತಾರೆ. इस भाव को कबीरदास ऐसे प्रस्तुत करते हैं कि खजूर का पेड़ लंबा और ऊंचा होता है, इसलिए उसे राहगीर को छाया नहीं मिलती है. ಈ ಖಜೂರಿ ಗಿಡ ಅಷ್ಟು ಎತ್ತರ, ಅಷ್ಟು ಉದ್ದ ಐತಿ, ಆದ್ರೂ ಕೂಡ ಒಬ್ಬ ಕೂಡ ದಾರಿ ಮೇಲೆ ಹೋಗಂತ ಏನಾರ ರಾಹಗೀರ ಯಾತ್ರಿ ಪ್ರವಾಸಿ ಅದ್ ನೆರಳು ಕೊಡಂಗಿಲ್ಲ, ಅದ್ರ ನೆರಳು ಕೂಡ ಅವನಿಗೆ ಸಿಗಂಗಿಲ್ಲ.
उसमें उगने वाले फल भी बहुत ऊपर होते ಅದರಲ್ಲಿ ಹುಟ್ಟಂತ ಏನು ಹಣ್ಣದವ ಅದು ಕೂಡ ಬಹಳಷ್ಟು ಮೇಲಿರುತ್ತೆ ಅದು ಕೂಡ ಅಷ್ಟು ಸುಲಭವಾಗಿ ತಗೊಂಡು ತಿನ್ನಲಿಕ್ಕೆ ಬರೋದಿಲ್ಲ ಐಶೆ ಹಿ ಇನ್ಸಾನ್ ಬಿ ಬಡಾ ಕಹಲಾನೆ ಶೇ ಬಡಾ ನಹಿ ಹೋತಾ ಇಂಥ ಜನರು ನಾನು ದೊಡ್ಡವಾಗೀನಿ ಅಂತ ಹೇಳಿ ಹೋಗಿ ನೀವು ಅಹಂಕಾರ ಘಮಂಡ ಕೂತ್ರೆ ನಿಮ್ಗೆ ಯಾರು ಕೂಡ ದೊಡ್ಡವರು ಅನ್ನಂಗಿಲ್ಲ ಯಾರು ಕೂಡ ನಿಮ್ಗೆ ಗೌರವ ಕೊಡಂಗಿಲ್ಲ ನೀವು ಎಷ್ಟೇ ಕೂಡ ದೊಡ್ಡವರಾದ್ರೆ ಅವ್ರಿಗೆ ಬಡವರಿಗೆ ನೀವು ಸಹಾಯವನ್ನ ಮಾಡಿದ್ರೆ ಮಾತ್ರ ಅವರು ಓ ನಮ್ಮ ದೊಡ್ಡ ಮನುಷ್ಯ ನಮ್ಮವ್ರು ಇವರು ಅಂತೇಳಿ ಈತ ಗೌರವದಿಂದ ನೋಡ್ತಾರ गौरव नमग काणतर दूसरों के लिए उपयोगी होने पर ही वह महान बन सकता है ಯಾವ ದೊಡ್ಡ ಮನುಷ್ಯ ಯಾವ ವ್ಯಕ್ತಿ ಬೇರೆಯವರಿಗೆ ಸಹಾಯವನ್ನ ಮಾಡ್ತಾನೋ ಬೇರೆ ಕಾಲ ದುಡಿತಾನೋ ಅವನೇ ಒಬ್ಬ ಮಹಾನ್ ವ್ಯಕ್ತಿ ಆಗೋಕೆ ಸಾಧ್ಯ ಅಂತ ಹೇಳ್ತಾರೆ यानी इस प्रस्तुत जो दोहे का जो तात्पर्य है मानव को परोपकारी होना चाहिए ಈ ಪ್ರಸ್ತುತ ಒಂದು ದೋಹೆಯ ತಾತ್ಪರ್ಯ ಏನಪ್ಪಾ ಅಂದ್ರೆ ಮಾನವನಿಗೆ ಪರೋಪಕಾರಿ ಆಗಬೇಕು ಪರೋಪಕಾರಿ ಅಂದ್ರೆ ಬೇರೆಯವರಿಗೆ ಉಪಕಾರ ಮಾಡಬೇಕು ಬೇರೆಯವರಿಗೋಸ್ಕರ ಕಾರ್ಯ ಕೆಲಸ ಮಾಡಬೇಕು ಅವನು ಶ್ರೇಷ್ಠ ಮಾನವ ಅಂತ ಹೇಳಿ ಇಲ್ಲಿ ಹತ್ರ ಅವನೇ ಮಹಾನ್ ವ್ಯಕ್ತಿ ಅಂತ ಹೇಳ್ತಾರೆ तो अब हम चौथा जो दोहे है इसे हम देखेंगे दुख में सुमारी न सब करे सुख में करे न को दुख में सुमारी न सब करे सुख में करे न कोई जो सुख में सुमारी न करे तो दुख काहे हो जो सुख में सुमारी न करे तो दुख काहे हो देखिए बच्चों सुमरिन यानी स्मरण करना याद करना काहे यानी क्यों किस लिए किस कारण से कोई अंदर कोई हो अंदर होता है तो बच्चे दुख में सुमरिन सब करे जो दुख में होता है ऐसे समय ऐसे लोगों के लिए हमें क्या करना है स्मरण करना है याद करना है जो सुख में होता है उनके लिए हमें कुछ भी नहीं करना है ಯಾರು ದುಃಖದಾಗ ಇರ್ತಾರೋ ಅವರು ಸ್ಮರಣ ಮಾಡ್ತಬರ್ರಿ ನೆನಪು ಮಾಡ್ಕೋತ ಬರ್ರಿ ಯಾರು ದುಃಖದಾಗಿದ್ದಾರೋ ಅವ್ರ ಕಾಲ ಕೂಡ ನಾವು ಸ್ಮರಣ ಮಾಡಬೇಕು ಓ ಅವ್ ಭಾಳ ಒಂದು ಜೀವನದ ದುಃಖದಾಗ ಅದಾನಪ್ಪ ಅವನಿಗೋಸ್ಕರ ನಾವು ಏನಾರ ಮಾಡ್ಬೇಕು ಇಂಥ ವಿಚಾರ ನೀವು ಮಾಡ್ತಬರ್ರಿ ಯಾವ ಸಂತೋಷದಿಂದ ಸುಖದಾಗ ಅದಾನ ಅವನ ಬಗ್ಗೆ ನೀವು ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಯಾಕೆ ಅವನ ಕಾಲ ನೀವು ಮಾಡ್ತೀರಿ जो सुख में रहता है उसके लिए हमें कुछ भी नहीं करना है ಯಾವ ಸಂತೋಷದಿಂದ ಖುಷಿಯಿಂದ ಅವನ ಕಾಲ ನಾವು ಏನು ಮಾಡೋದು ಬೇಡ ಯಾವ ದುಃಖದಾಗ ಅದನೋ ಅವನಿಗೋಸ್ಕರ ನಾವು ನೆನಪು ಮಾಡಬೇಕು ಅವನಿಗೆ ನಾವು ಸ್ಮರಣ ಮಾಡಬೇಕು ಅವನ ಕಾಲ ನಾವು ಕಾರ್ಯ ಕೆಲಸವನ್ನು ಮಾಡಬೇಕು जो सुख में सुमरिन करे तो दुख में काहे होय ಯಾವನು ಸುಖದಾಗ ಇರ್ತಾನೋ ಅವನ ಕಾಲ ನಾವು ಏನು ಬೇಡ ಮಾಡೋದು ಬೇಡ ಯಾವ ದುಃಖದಾಗ ಅದನೋ ಅವನ ಕಾಲ ನಾವು ಏನಾರ ಮಾಡಲೇಬೇಕು ಯಾಕಂದ್ರೆ ಯಾವ ಸುಖದಾಗ ಇದ್ದಾಳಿಗೆ ಅವನಿನ್ನ ಸಹಾಯ ಮಾಡೋ ನೆನಪು ಮಾಡ್ಕೊಂಗಿಲ್ಲ ನಮಗೆ ಅಯ್ಯೋ ನಾನು ಹಿಂಗಿದ್ದ ಅವನು ಹಿಂಗೆ ಹೆಲ್ಪ್ ಮಾಡ್ದ ಅಂತ ಮಾಡ್ತಾನೆ ಅಂದರೆ ಯಾವ ದುಃಖದಾಗ ಕುತ್ಕೋತಾನೋ ಯಾವನ ಕಷ್ಟದಾಗ ಇರ್ತಾನೋ ಅವನಿಗೆ ನೀವು ಸಹಾಯವನ್ನ ಮಾಡಿದ್ರೆ ಅವನ್ ತನ್ನ ಜೀವನದಾಗ ಎಲ್ಲಿವರೆಗೂ ತನಕ ಬದುಕ್ತಾನೋ ಅಲ್ಲಿ ತನಕ ನೀವು ನೆನಪು ಮಾಡ್ಕೋತಾವ ಅಯ್ಯೋ ನಾ ಹಿಂಗೆ ದುಃಖದಾಗಿದ್ದ ಎಷ್ಟು ನನಗೆ ಕಷ್ಟ ಬಂದಿತ್ತು ಅಂತ ಟೈಮ್ದಾಗ ಇವ್ ಬಂದು ನಂಗೆ ಸಹಾಯ ಮಾಡ್ದ ಅವಾಗ ಅವ್ನು ನಿಮ್ಗೆ ನೆನಪು ಮಾಡ್ಕೋತಾನ ಸುಖದಾಗ ಸಂತೋಷದಿಂದ ಖುಷಿಯಿಂದ ಇರೋ ಎಂದ್ರೆ ಮಾಡ್ತಾರೆ ನಿಮ್ ನೆನಪು ಮತ್ತೆ ಅವ್ರಿಗೆ ಯಾಕೆ ನೀವು ಸಹಾಯವನ್ನ ಮಾಡ್ತೀರಿ ಅಂತ ಹೇಳಿ ಹೇಳ್ತಾರೆ जो सुख प्राप्त करता है वो एक दिन भी दुख भोगता है ಇನ್ನೊಂದು ವಿಚಾರ ಹೇಳ್ತಾರೆ ಯಾವನು ಬಹಳ ನಾ ಸಂತೋಷದಿಂದ ಖುಷಿ ನಾ ಬಹಳ ಸುಖ ಆಯ್ತು ನನಗೆ ಏನು ಆರಾಮಿದ್ದೀನಿ ಅಂತನ ಅವನ ಜೀವನದ ಕೂಡ ಒಂದಿಲ್ಲ ಒಂದ್ ದಿವಸ ಆ ಕಷ್ಟ ದಿನಗಳು ದುಃಖ ದಿನಗಳು ಬಂದೇ ಬರ್ತಾವ ಬಹಳ ಖುಷಿ ಕೂಡ ನೀವು ಪಡಿಬೇಡ್ರಿ ಅಂತ ಹೇಳ್ತಾರೆ उसी तरह जिसे आज दुख का अनुभव करना पड़ता है उसे भविष्य में सुख जरूर मिलेगा ಆದ್ರೂ ಯಾವನು ಇವತ್ತು ಅವನ ಜೀವನದಾಗ ಬಹಳ ಕಷ್ಟದಾಗ ಅದನ್ನೋ ಬಹಳ ದುಃಖದಾಗ ಅದನ್ನು ಅವ್ನು ನಿರಂತರವಾಗಿ ತನ್ನ ಜೀವನದಾಗ ಒಳ್ಳೆ ಕಾರ್ಯ ಕೆಲಸ ಮಾಡ್ಕೋತ ಹೋದಂದ್ರೆ ಮುಂದೆ ಭವಿಷ್ಯದಲ್ಲಿ ಅವನಿಗೆ ಕೂಡ ಆ ಸುಖ ಸಿಗುತ್ತೆ लेकिन हम दोनों समय भगवान का स्मरण करना चाहिए यानी जब दुख में होते हैं या सुख में होते हैं उस दोनों समय हमें भगवान का स्मरण करना चाहिए ದುಃಖದಾಗಿದ್ದಾಳೆ ಕಷ್ಟದಿದ್ದಾಗ ಕೂಡ ನಾವು ದೇವರಿಗೆ ನೆನಪು ಮಾಡಬೇಕು ದೇವರ ಪ್ರಾರ್ಥನೆಯನ್ನು ಮಾಡಬೇಕು
ಸಂತೋಷದಿಂದ ಖುಷಿಯಿಂದ ಸುಖದಾಗಿದ್ದಾಳೆ ಕೂಡ ನಾವು ದೇವ್ರಿಗೆ ನೆನಪು ಮಾಡಬೇಕು, ದೇವ್ರ ಪ್ರಾರ್ಥನೆ ಮಾಡಬೇಕು. ಇವತ್ತು ಭಾಳ ಜನ ನೋಡ್ತೇವೆ ಬರೀ ದುಃಖದಾಗಿದ್ದಾಳೆ ಮಾತ್ರ ದೇವ್ರಿಗೆ ನೆನೆಸ್ತಾರ. ಚೆನ್ನಾಗಿದ್ರು ಸುಖದಾಗಿದ್ರು ದೇವ್ರಿಗೆ ನೆನೆಸ್ತಾರೇನು? ಇಲ್ಲ. ಈ ತಪ್ಪು ಕೆಲಸವನ್ನು ನೀವು ಮಾಡ್ರಿ. ಅದು ಸುಖ ಇರಲಿ ದುಃಖ ಇರಲಿ ಯಾವಾಗಲೂ ಕೂಡ ಭಗವಾನ್ ಸ್ಮರಣೆ ನೀವು ಮಾಡ್ತೀವರಿ. इसी विचार को कबीर ऐसे कहते हैं. ಈ ವಿಚಾರ ಕಬೀರ್ ಯಾವ ರೀತಿ ಹೇಳ್ತಾರೆ ನೋಡ್ರಿ ಮಕ್ಕಳೇ. सब लोग दुख और विपत्ति के समय भगवान का स्मरण करते हैं. ವಿಪತ್ತಿ ಅಂದ್ರೆ ಸಂಕಟ, ಕಷ್ಟ. ಎಲ್ಲಾ ಜನರು ದುಃಖದಾಗ ಮತ್ತು ಸಂಕಟದಾಗ ಇದ್ದಾಳೆ, ಕಷ್ಟದಾಗ ಇದ್ದಾಳೆ ಮಾತ್ರ ದೇವ್ರ ನೆನಪನ್ನು ಮಾಡ್ತಾರ. ದೇವ್ರ ಮುಂದೆ ಕುತ್ಕೊಂಡು ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾರ. लेकिन सुख प्राप्त होने पर भगवान की याद नहीं करते हुए. याद ಅಂದ್ರೆ ನೆನಪು. ಆದ್ರೆ ಅವರಿಗೆ ಏನೋ ಒಂದು ಸ್ವಲ್ಪ ಅನುಕೂಲ ಆಯಿತು, ಸುಖದಾಗ ಏನಾರ ಬಿದ್ರಂದ್ರೆ, ಕಷ್ಟದಿಂದ ಹೊರಗೆ ಬಂದ್ರಂದ್ರೆ ಅವರು ಕೂಡ ಏನು ಮಾಡ್ತಾರ, ಆ ಭಗವಂತ ನೆನಪು ಹಾರಿಬಿಡ್ತಾರ. ಕಬೀರ್ कहते हैं, ಕಬೀರದಾಸ್ ಹೇಳೋದು ಏನಪ್ಪ ಅಂದ್ರೆ, अगर सुख के समय में भगवान की याद करते तो दुख की स्थिति उत्पन्न नहीं होती है. तो देखिए बच्चों, ನೀವು ಸುಖದಾಗಿದ್ದಾಳ ಕೂಡ ದೇವ್ರ ನೆನಪು ನಿನ್ನ ಮಾಡಿದ್ರೆ ನಿನ್ನ ಜೀವನದಾಗ ಯಾವುದೇ ಕಾರಣಕ್ಕೂ ಆ ದುಃಖದ ಸ್ಥಿತಿ ನಿರ್ಮಾಣ ಆಗೋದಿಲ್ಲ, ದುಃಖ ಸ್ಥಿತಿ ಪರಿಸ್ಥಿತಿ ಬರುವುದಿಲ್ಲ. ಅರ್ಥ ಆಯ್ತಾ? ಬರೀ ದುಃಖದಾಗಿದ್ದಾಗ ಅಷ್ಟೇ ಭಗವಂತ ನೆನೆಸ್ಬೇಡ್ರಿ, ಭಗವಾನ್ ದೇವ್ರಿಗೆ ಸ್ಮರಣೆ ಮಾಡ್ಬೇಡ್ರಿ. ಸುಖದಾಗಿದ್ದಾಳಿ ಕೂಡ ದೇವ್ರಿಗೆ ನೀವು ಸ್ಮರಣೆ ಮಾಡ್ರಿ, ದೇವ್ರಿಗೆ ನೀವು ನೆನಪು ಮಾಡ್ಕೊರಿ, ದೇವ್ರಿಗೆ ನೀವು ಪ್ರಾರ್ಥನೆಯನ್ನ ಮಾಡ್ರಿ. ನೀವು ಸುಖದಾಗಿದ್ದಾಳಿಗೆ ದೇವ್ರಿಗೆ ನೀವು ನೀಟಾಗಿ ಸ್ಮರಣವನ್ನು ಮಾಡಿದ್ರೆ ನಿಮ್ಮ ಜೀವನದಾಗ ದುಃಖದ ಘಟನೆ ದಿನಗಳೇ ಬರುವುದಿಲ್ಲ. कहने का तात्पर्य है कि कबीरदासರು ಹೇಳುವ ಉದ್ದೇಶ ಏನಪ್ಪಾ ಅಂದ್ರೆ, ಸುಖ और दुख दोनों भगवान की देन है. ಸುಖ ಮತ್ತು ದುಃಖ ಇವೆರಡೂ ದೇವರು ಕೊಟ್ಟುದು ಕೊಡುಗೆ. ಸುಖ ಇದ್ದ ಜೊತೆಗೆ ದುಃಖ ಇರಲೇಬೇಕು, ಸರಿ ಇಲ್ಲ? ಸುಖದಾಗ ಇದ್ದಾಗ ಅಷ್ಟೇ ದೇವ್ರಿಗೆ ನೆನಪು ಮಾಡ್ಕೋ, ದುಃಖದಾಗ ಇದ್ದಾಗ ಅಷ್ಟೇ ದೇವ್ರಿಗೆ ನೆನಪು ಮಾಡ್ಕೋ, ಸುಖದಾಗ ಇದ್ದಾಗ ಮಾಡೋ ಇದು ತಪ್ಪು. ನೀನು ಸುಖದಾಗ ಇದ್ದಾಳೆ ಕೂಡ ಭಗವಂತನ ಜೊತೆಗೆ ನೀನು ಅವನಿಗೆ ನೆನಪು ಮಾಡ್ಕೋತಿದ್ದೆ ಅಂದ್ರೆ, ಅವನ ಸೇವನೆ ಮಾಡ್ಕೋತ ಅವನಿಗೆ ಪ್ರಾರ್ಥನೆ ಮಾಡ್ಕೋತಿದ್ದಂದ್ರೆ ನಿನ್ನ ಜೀವನದ ದುಃಖನೇ ಬರೋದಿಲ್ಲ. इन दोनों को हम भगवान समान मनोभाव स्वीकार करें. ಈ ಎರಡು ಅಂದ್ರೆ ಯಾವ? ಸುಖ ಮತ್ತು ದುಃಖ. ಈ ಎರಡಕ್ಕ ನಾವು ಸಮಾನ ರೂಪದಲ್ಲಿ, ಸಮಾನ ಒಂದು ಮನೋಭಾವದಲ್ಲಿ ನಾವು ಅದಕ್ಕೆ ಸ್ವೀಕಾರವನ್ನು ಮಾಡಬೇಕು. ಅವಾಗ ಹಮಾರ ಜೀವನ್ ಜೋ ಹೋತಾ ಹೈ ಸುಗಮ್ ಹೋತಾ ಹೈ. ಅವಾಗ ನಮ್ಮ ಜೀವನ ಬಹಳ ಸುಗಮ ಆಗುತ್ತೆ. ನೋಡ್ರಿ ಮಕ್ಕಳು ಎಷ್ಟು ಚಂದ ಐತಿ. ಎಂತ ಒಂದು ತಾತ್ಪರ್ಯ ಅವ್ರ ಉದ್ದೇಶ ನಮ್ಗೆ ಹೇಳಿದ್ರಪ್ಪ ಅಂದ್ರೆ, ನೀನು ಸುಖದಾಗಿದ್ದಾಳಿ ಕೂಡ ಭಗವಾನಂಗೆ ನೆನಪು ಮಾಡ್ಕೋತಿರೋದು, ಭಗವಾನ್ ಸ್ಮರಣ ಮಾಡು. ನೀ ಅವಾಗ ಭಗವಾನ್ ಸ್ಮರಣವನ್ನು ನೀವು ಮಾಡ್ಕೋತ ಹೋದೆ ಅಂದ್ರೆ ಆ ಭಗವಾನ್ ನಿನಗೆ ಅನುಕೂಲ ಮಾಡ್ಕೋತ ಹೋಗ್ತಾನ. ನಿನ್ನ ಜೀವನದ ದುಃಖನೇ ಬರುವುದಿಲ್ಲ, ದುಃಖದ ಘಟನೆ ನಿನ್ ನಡೆಯೋದಿಲ್ಲ. ಈ ಎರಡು ಭಗವಂತ ಕೊಟ್ಟಂತ ಕೊಡುಗೆ. ಅದಕ್ಕೆ ಎರಡಕ್ಕೂ ನಾವು ಸರಿ ಸಮಾನವಾಗಿ ನೋಡ್ಕೋಬೇಕು. ಈ ತರ ಒಂದು ಕಾರ್ಯ ಕೆಲಸ ನಿಮ್ಮ ಜೀವನದಾಗ ನೀವು ಮಾಡಿ ಅಂತೇಳಿ ಪ್ರಸ್ತುತ ಒಂದು ದೊರೆ ಮೂಲಕ ನಮ್ಗೆ ಇಲ್ಲಿ ಹೇಳ್ತಾರ ಮಕ್ಕಳೇ. ಇಲ್ಲಿ ಕೊನೆಗೆ ಅಭ್ಯಾಸದಾಗ ಏಕವಾಕ್ಯ ಉತ್ತರಲಿಕ್ಕೆ ಏನೋ ಒಂದು 4 ಪ್ರಶ್ನವ. ಆ 4 ಪ್ರಶ್ನೆ ನೀಟಾಗಿ ನಾವು ಓದ್ಕೋರಿ. ಆಮೇಲೆ ಅದರ ಆನ್ಸರ್ ನೀವು ಅಲ್ಲಿ ಭಾವಾರ್ಥ ಇರುತ್ತಲ್ಲ, ಆ ಭಾವಾರ್ಥ ಸಿಗ್ತದೆ, ಅದು ನೀಟಾಗಿ ಬರ್ತಾಗಿದೆ. ಅದೇ ರೀತಿ 2-3 ವಾಕ್ಯ ಉತ್ತರ ಲೇಖಿ, ಅವು ಕೂಡ ಎಲ್ಲಾ ಪ್ರಶ್ನೆಗಳು ನೀಟಾಗಿ ಓದ್ಕೋರಿ. ಕೊನೆಯದು 2 ಪ್ರಶ್ನೆ ಬಹಳ ಮುಖ್ಯ, ಅವು ನೀವು ನೀಟಾಗಿ ಓದ್ಕೋಬೇಕು. ಭಗವಾನ್ ಕಾ ಸ್ಮರಣ ಮನುಷ್ಯ ಕಬ್ और क्यों करता है, ಅದು ಒಂದು ಓದ್ಕೋ ನೀಟಾಗಿ. ಸಚ್ और झूठ में क्या अंतर है, ಎರಡರಲ್ಲಿ ಏನು ವ್ಯತ್ಯಾಸ ಇದೆ ಅಂತೇಳಿ ಈ ತರ ಕೇಳಿದ್ರೆ, ಈ ಕೊನೆ 2 ಕ್ವಶನ್ ಬಹಳ ಇಂಪಾರ್ಟೆಂಟ್. ಅವು ನೀಟಾಗಿ ಮಕ್ಕಳೇ ತಾವು ಓದಬೇಕು. ವಿಲೋಮ ಶಬ್ದ ನೀವು ಅದೇ ರೀತಿ ಬರುತ್ತಗಿರಿ. ಅಲ್ಲಿ ಒಂದು ಉದಾಹರಣೆ ಕೂಡ ಕೊಟ್ಟನ, ಅದೇ ರೀತಿಯ ಉದಾಹರಣದ ಪ್ರಕಾರ ನಾವು ಬರೀಬೇಕು. ಸತ್ಯ ಅಸತ್ಯ ಕೊಟ್ಟನಲ್ಲ, ಹಂಗೆ ಎಲ್ಲಕ್ಕ ಶಬ್ದಗಳಿಗೆ ಸೇರಿಸೋದು ನಾವು ಹೋಗ್ಬೇಕು. ಧರ್ಮ ಅಧರ್ಮ, ನ್ಯಾಯ ಅನ್ಯಾಯ, ಚೇತ ಅಚೇತ, ಹಿತ ಅಹಿತ, ಶಾಂತ ಅಶಾಂತ, ಸಫಲ असफल, ಈ ತರ. ಇಲ್ಲಿ नीचे लिखे शब्दों को उचित वर्गों के अंतर्गत लिखिए. ಅಲ್ಲಿ ಕೆಲವು ಶಬ್ದಗಳು ಕೊಟ್ಟರು ನಮ್ಗೆ. ಆ ಶಬ್ದಗಳಿಗೆ ಏನಪ್ಪಾ ಅಂದ್ರೆ ದಿನಗಳ ಹೆಸರು ಅದಾವ, ತಿಂಗಳ ಹೆಸರು ಅದಾವ, ಋತುಗಳ ಹೆಸರು ಅದಾವ, ಗಿಡಗಳ ಹೆಸರು ಅದಾವ, ಹಬ್ಬಗಳ ಹೆಸರು ಅದಾವ. ಅದ್ರಾಗ ದಿನ ಯಾವುದು, ತಿಂಗಳು ಯಾವುದು, ಋತು ಯಾವುದು, ಆಮೇಲೆ ಗಿಡ ಹೆಸರು ಯಾವುವು, ಹಬ್ಬಗಳ ಹೆಸರು ಯಾವುವು, ಆ ಕಾಲಮ್ದಾಗ ನಾವು ಬರೀಬೇಕು. ಈಗ ದಿನಗಳ ಹೆಸರು ಕೂಡ ಅಲ್ಲಿ ಅದಾವ. ರವಿವಾರದ, ಶನಿವಾರದ, ಆಮೇಲೆ
ಮಂಗಳವಾರದ, ಬುಧವಾರದ ಇವೆಲ್ಲ ಏನು ದಿನಗಳ ಹೆಸರು ಆ ದಿನಗಳ ಹೆಸರು ದಿನದಾಗ ಬರೀಬೇಕು. ಮಹಿನಾ ಹೆಸರು ತಿಂಗಳ ಹೆಸರು ನಾವು ಬರೀಬೇಕು. ಅಲ್ಲಿ ತಿಂಗಳ ಹೆಸರು ಯಾವ್ಯಾವಪ್ಪ ಅಂದರೆ ಅಕ್ಟೋಬರ್, ಸಿತಂಬರ್, ಫರ್ವರಿ, ಮೈ ಅವೆಲ್ಲ ತಿಂಗಳ ಕಾಲಮ್ದಾಗ ಬರೀಬೇಕು ಮಹಿನಾದಾಗೆ. ಋತು ವಸಂತ ಋತು, ಗ್ರೀಷ್ಮ ಋತು, ಆಮೇಲೆ ಆ ಋತುಗಳ ಹೆಸರು ಏನು ಮಾಡ್ರಿ ಅಲ್ಲಿ ಬರ್ರಿ. ಆಮೇಲೆ ಗಿಡಗಳ ಹೆಸರು ಕೂಡ ಅಲ್ಲಿಗೆ ಅದಾವ. ಪೀಪಲ್ ಗಿಡ, ಆಮೇಲೆ ನೀಮು ಗಿಡ, ಖಜೂರ ಗಿಡ, ತಾಡ್ ಗಿಡ ಇಂಥವೆಲ್ಲ ಏನು ಮಾಡ್ರಿ ಅಲ್ಲಿ ಬರ್ರಿ. ಆಮೇಲೆ ತ್ಯೋಹಾರ ಅಂದ್ರೆ ಹಬ್ಬಗಳ ಹೆಸರು ಅಲ್ಲಿ ಬರ್ರಿ. ಯಾವ್ಯಾವ ಹಬ್ಬಗಳಪ್ಪ ಅಂದರೆ ಹೋಲಿ, ದಶಹರಾ, ಆಮೇಲೆ ಈದ್, ಕ್ರಿಸ್ಮಸ್ ಇವೆಲ್ಲ ಏನು ಮಾಡ್ರಿ ಹಬ್ಬಗಳದಾಗ ಬರ್ರಿ. ಈ ಥರ ಅದು ವರ್ಕಲ್ಲಿ ನೀವು ಮಾಡಿ ಮಕ್ಕಳೇ. ಇಲ್ಲಿ ತನಕ ನಾವು ಈ ಪ್ರಸ್ತುತ ಒಂದು ಪಾಠ ಅಧ್ಯಯನ ನೋಡಿದೆ. ಇಲ್ಲಿಗೆ ನಾನು ಈ ಪಾಠ ನಿಲ್ಲಿಸ್ತೀನಿ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.